ಇವತ್ತು ದೇಶದ ಆರ್ಥಿಕ ಕ್ಯಾಪಿಟಲ್ ಆದಂತ ಮುಂಬೈಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಆರ್ಥಿಕ ವ್ಯವಸ್ಥೆ ಇರುವಂತ ಫೈನಾನ್ಷಿಯಲಿ ಭಾರಿ ದೊಡ್ಡ ಮೊತ್ತವನ್ನ ಇರುವಂತ ಒಂದು ಕಾರ್ಪೊರೇಷನ್ 227 ವಾರ್ಡಲ್ಲಿ ಇವತ್ತು ಈಗಾಗಲೇ ಬಿಜೆಪಿ ಮತ್ತು ಅದರ ಅಲಯನ್ಸ್ ಇರುವಂತ ಪಾರ್ಟಿ ಸುಮಾರು 123 ಕ್ಷೇತ್ರದ ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಈಗಾಗಲೇ ಒಂದು 20-30 ವಾರ್ಡಲ್ಲಿ ಗೆದ್ದಿದೆ. ಯಾವಾಗಲೂ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಿದ್ರೆ ನಾವು ಗೆದ್ದು ಬಿಡ್ತೀವಿ ಅಂತ. ಬ್ಯಾಲೆಟ್ ಪೇಪರ್ ಅಲ್ಲೂ ಮಾಡಿದ್ದಾಯ್ತು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸೋತಿರೋದಾಗಿದೆ. ಈಗ ಶುರು ಮಾಡೋದವರು ಮೊದಲೇ ಏನಪ್ಪಾ ಅಂದ್ರೆ ಪಾಯಿಂಟ್ EVM ಹ್ಯಾಕ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಸೋತೋಗಿದ್ದೀವಿ ಅಂತ. ಈಗಾಗಲೇ ಅವರ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಸೋಲನ್ನ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಅವ್ರು ಹೇಳುವಂತ ಇದು ಒಂದೇ ಒಂದು ಕಾರಣ EVM ಮಿಷಿನ್ ಹ್ಯಾಕ್ ಆಗಿದೆ ಅಂತ. ಆದ್ರೂ ನಮ್ಗೆ ಖುಷಿಯಾಗಿದೆ. 30 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಚುಕ್ಕಾಣಿ ಹಿಡಿಯೋದ್ರಲ್ಲಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಸಂತಸ ತಂದಿದೆ. ಇವತ್ತು ಕೇರಳ ಅಂತ ರಾಜ್ಯದಲ್ಲೂ ತಿರುವನಂತಪುರಮಲ್ಲೂ ನಾವು ಗೆದ್ದಿದ್ದೀವಿ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇರೋಂಥ ಕೆಲಸ, ನಮ್ಮ ದೇಶದ ಆರ್ಥಿಕ ನೀತಿ ಒಳ್ಳೆ ಇದರಲ್ಲಿ ಹಾದಿಯಲ್ಲಿ ಸುಗಮವಾಗಿ ನಡೀತಾ ಇದೆ ಅಂತ ತೋರಿಸ್ತಾ ಇದೆ. ಎಲ್ಲರೂ ಒಪ್ಕೊಂತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರ್ಯಾಯ ಇನ್ಯಾವುದೂ ಇಲ್ಲ. ಅವ್ರಿಗೆ ಓಟ್ ಹಾಕ್ಬೇಕು. ಅವ್ರು ಓಟ್ ಹಾಕಿದ್ರೆ ಈ ದೇಶಕ್ಕೆ ಜನತೆಗೆ ಒಳ್ಳೇದಾಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮುಂಬೈ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳು ಇವತ್ತು ನಮ್ಮ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ನಾಯಕರುಗಳಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ